ನಮಸ್ತೆ ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದೇನಪ್ಪ ಬೆಳಗ್ಗೆ ಇದು ಇಷ್ಟು ಕತ್ಲಲ್ಲಿ ಬಸ್ ಸ್ಟ್ಯಾಂಡ್ ತೋರಿಸ್ತಾ ಇದ್ದಾಳೆ ಅಂತ ನೋಡ್ತಿದ್ರಲ್ವ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆಯೇ ತಮ್ಮಲೇ ನೋಡಿರೋ ಪ್ರಕಾರನೇ ನಾವಿವತ್ತು ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗ್ತಾ ಇದ್ದೀವಿ. ಇಷ್ಟು ಕತ್ಲೆ ಇತ್ತಲ್ಲ, ಹಾಗಾಗಿ ನಾನು ವೀಡಿಯೋ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ. ಆದರೆ ಇಲ್ಲಿರೋ ಪ್ಲೇಸ್ನ ನೋಡಿ, ಇಲ್ಲಿರೋ ವಾತಾವರಣ ನೋಡಿ ನನಗಂತೂ ಆ ವಿಡಿಯೋ ಮಾಡೋದ ಅಂತಲೇ ಅನ್ನಿಸ್ತು. ಹಾಗಾಗಿ ನಾನು ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ ಅಷ್ಟೇ. ನಾವಿವತ್ತು ನಾನು ಮಾಡಿರೋ ತಪ್ಪನ್ನ ಅಂದರೆ ದೇವಸ್ಥಾನಕ್ಕೆ ಹೋಗುವಾಗ ನಾವು ಮಾಡಿರೋ ತಪ್ಪನ್ನ ದಯವಿಟ್ಟು ನೀವು ಮಾಡಬೇಡಿ ಅಂತ ನಾನು ತಮ್ಬ್ಲೇನಲ್ಲಿ ಹಾಕಿದ್ದೀನಿ ಅಲ್ವಾ. ಅದೇನು ಅಂತ ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ, ಅದು ಸ್ಕಿಪ್ ಮಾಡಿದೆ, ಫುಲ್ ವಾಚ್ ಮಾಡಿ. ನಾವಿಲ್ಲಿ ಸ್ನಾನಕ್ಕೆ ಅಂತ ಬಂದಿದ್ವಿ. ಧರ್ಮಸ್ಥಳಕ್ಕೆ ಆಲ್ರೆಡಿ ನಾವು ಬಂದಾಗ 1:30 ಆಗಿತ್ತು, ಅಂದರೆ ರಾತ್ರಿ 1:30 ಆಗಿತ್ತು. ನಾವಿಲ್ಲಿ ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಆಗಿಲ್ವಾ, ಸೊ ಪ್ಲೀಸ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ನ ಮರೀದೆ ಕ್ಲಿಕ್ ಮಾಡೋ ಮುಖಾಂತರ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ. ನೀವು ಕೂಡ ನನಗೆ ನನ್ನ ದೊಡ್ಡ ಮಗನಿಗೆ ಕಿವಿಲೆಲ್ಲ ಗಾಯ ಥರ ಆಯ್ತಿತ್ತು, ಮತ್ತು ಅವಾಗವಾಗ ತಲೆಯಲ್ಲೆಲ್ಲ ಒಂದೊಂದು ಸ್ವಲ್ಪ ದೇವ್ರದ್ದು ಬರ್ನಾಗರ್ ಸಿಕ್ಕೊಂತಾರಲ್ಲ ಆ ಥರ ಎಲ್ಲ ಆಯ್ತಿತ್ತು. ಹಾಗಾಗಿ ನಾವು ದೇವ್ರಿಗೆ ಹರಿಸ್ಕೊಂಡು ಇಲ್ಲೂ ಕೂಡ ತನಿಯರದೆಲ್ಲ ಮಾಡಿದ್ವಿ. ಇಲ್ಲಿ ಮತ್ತು ತಾಳೇಶ್ವರ ದೇವಸ್ಥಾನಕ್ಕೆ ಹೋದ್ವಿ. ಆವಾಗ ಹೇಳಿದ್ರು ಅಲ್ಲೋಗಿ ಪೂಜೆ ಮಾಡಿಸ್ಕೊಬನ್ನಿ, ಎಲ್ಲ ಒಳ್ಳೇದಾಯ್ತದೆ ಅಂತ. ನಾವು ಅಲ್ಲಿ ಹರಿಸ್ಕೊಂಡ್ಮೇಲೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹರಿಸ್ಕೊಂಡ್ಮೇಲೆ ನನ್ನ ಮಗನಿಗೆ ಪೂರ್ತಿ ವಾಸಿ ಆಯಿತು. ಹಾಗಾಗಿ ಹೋಗಲೇಬೇಕು, 12 ವರ್ಷ ತುಂಬ, ಅಷ್ಟರೊಳಗೆ ನಾನು ಹೋಗಬೇಕು ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡು ಹೊರಟ್ವಿ. ಏನಕ್ಕೆ ಫಸ್ಟು ಧರ್ಮಸ್ಥಳಕ್ಕೆ ಹೋಗಬೇಕು, ಆಮೇಲೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಬೇಕು ಅಂದರೆ ಫಸ್ಟು ತಂದೆನ ನೋಡಿಕೊಂಡು ಆಮೇಲಿಂದ ಮಗನ ನೋಡೋಕೆ ಹೋಗಬೇಕು ಅಂತ ಹೇಳಿದ್ರು. ಅದನ್ನು ನಮ್ಮ ಹಿರಿಕರೇ ಹೇಳಿರೋದು, ಅಂದರೆ ನಮ್ಮ ಅತ್ತೆ ನಮ್ಗೆ ಹೇಳಿಕೊಟ್ರು. ಈ ಥರ ಫಸ್ಟೇ ನೀವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಬೇಡಿ, ಫಸ್ಟು ಧರ್ಮಸ್ಥಳಕ್ಕೆ ಹೋಗಿ ಅದಾದಮೇಲಿಂದ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿದ್ದು ಬನ್ನಿ, ಯಾಕಂದರೆ ಫಸ್ಟು ಅಪ್ಪನ ನೋಡಬೇಕು, ಅದಾದಮೇಲಿಂದ ಮಗನ ನೋಡಬೇಕು ಅಂತ, ಹಂಗಾದರೆ ಅದು ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ನಾವು ಕೂಡ ಹೋದ್ವಿ. ದರ್ಶನ ಎಲ್ಲ ಅಂದರೆ ನಾನು ಲಾಂಗ್ ವೀಡಿಯೋ ಮಾಡಿಲ್ಲ, ಶಾರ್ಟ್ ವೀಡಿಯೋ ಮಾಡಿದ್ದೀನಲ್ವ, ಅದ್ರ ಕ್ಲಿಪ್ ಹಾಕ್ತೀನಿ. ಅದಾದಮೇಲಿಂದ ಇಲ್ಲೊಂದು ಪಾರ್ಕ್ ಇದೆ, ಅದನ್ನು ಕೂಡ ನೋಡ್ಕೊಂಡು ಬರೋಣ. ಮಂಜುನಾಥ ಸ್ವಾಮಿ ದರ್ಶನ ಕೊನೆಗೂ ಆಯಿತು. ನನಗಂತೂ ತುಂಬ ಖುಷಿಯಾಗಿತ್ತು. ಅಷ್ಟು ವರ್ಷದಿಂದ ಕಾದಿರೋದಕ್ಕೂ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ನಾವಿಲ್ಲಿ ರೆಡಿಯಾಗಿ ಅಲ್ಲಂದರೂ ಯಾವಾಗಲೂ ಸುಬ್ರಹ್ಮಣ್ಯಕ್ಕೆ ಹೋಗಲಿ ಅಥವಾ ನಾವು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಸಾಂಪ್ರದಾಯಿಕವಾಗಿ ಹೋಗಬೇಕು ಅಂತ ಹೇಳ್ತಾರಲ್ವ. ಹಾಗಾಗಿ ನಮ್ಮ ಮನೇಲೆಲ್ಲ ಅವರು ಪಂಚೆ ಮತ್ತು ಒಂದು ಟವಲ್ ಹಾಕ್ಕೊಂಡಿದ್ರು. ಎಲ್ಲರೂ ಹಂಗೆ ಮಾಡಿದರು. ನನ್ನ ಮಗ, ನನ್ನಿಬ್ಬರು ಮಕ್ಕಳು, ನಮ್ಮ ಮನೆಯವರು, ನನ್ನ ತಮ್ಮ, ಇನ್ನೊಬ್ಬ ತಮ್ಮ ಎಲ್ಲ ಹಂಗೆ ಮಾಡಿದರು. ಇದು ದೇವಸ್ಥಾನದ ಹೊರಗಡೆ ಎಷ್ಟು ಚೆನ್ನಾಗಿದೆ ಅಂದರೆ ಧರ್ಮಸ್ಥಳ ನಿಜವಾಗ್ಲೂ 2 ಕಣ್ಣು ಸಾಲದು ನೋಡೋಕ್ಕೆ ಆ ತಂದೆನ. ಅವ್ರನ್ನ ನೋಡಬೇಕು, ಮಂಜುನಾಥ ಸ್ವಾಮಿ ನೋಡಬೇಕು ಅನ್ನೋದೇ ನಾನು ನಿಜವಾಗ್ಲೂ ಒಂದು ಕನಸಾಗೇ ಇತ್ತು. ಕೊನೆಗೂ ನಾನು ನೋಡ್ತೀನೋ ನೋಡಲ್ವೋ, ದೇವಸ್ಥಾನಕ್ಕೆ ಹೋಗ್ತೀನೋ ಹೋಗಲ್ವೋ ಅನ್ನೋದ್ರಲ್ಲೇ ಇದ್ದೆ ನಾನು ಎಷ್ಟು ವರ್ಷದಿಂದ ಅಂದ್ಕೊಂಡಿದ್ದ ಕನಸು, ಅಷ್ಟು 11 ವರ್ಷದಿಂದ ಅಂದ್ಕೊಂಡಿದ್ದು ನಾನು ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಕೊನೆಗೆ ಇಲ್ಲಿ ಈ ದೇವಸ್ಥಾನಕ್ಕೆ ಹೋಗೋಕ್ಕೆ ನನಗೆ ಇಷ್ಟು ವರ್ಷ ಬೇಕಾಯಿತು. ಹಾಕಿದ್ದಾರೆ ಅಂತ ಹೇಳಿದ್ರೆ ದೇವಸ್ಥಾನದ ಫುಲ್ಲು ಅಲ್ಲಿ ಒಳಗಡೆ ರಶ್ ಆದರೆ ಕೂತ್ಕೊಂಡಿರೋಕ್ಕೆ ಒಂದು ವ್ಯವಸ್ಥೆ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಎಲ್ಲ ಕ್ರೌಡಾಗಿ ಒಳಗಡೆ ಹೋಗೋದಕ್ಕಿಂತ ಒಂದು ಸ್ವಲ್ಪ ಜನನ ಒಳಗಡೆ ಕಳಿಸ್ತಾಯಿದ್ರು. ದೇವಸ್ಥಾನ ಅಂತಂದರೆ ದೇವ್ರು ನೋಡೋಕ್ಕೆ ಕಳಿಸ್ತಾಯಿದ್ರು. ಇನ್ನು ಜಾಸ್ತಿ ಜನ ಅಂದರೆ ರಶ್ ಆಗೋಯ್ತಾರಲ್ಲ ಅಂತೇಳಿ ಅವ್ರಿಗಾಗಿ ಸಪ್ರೇಟ್ ಜಾಗ ಮಾಡಿದರು. ಅಲ್ಲೇ ಬರ್ದರು ನೋಡಿ, ಹಾಲಂದಾಜು ಬೆಳಗ್ಗೆ 9:45ರಿಂದ 10:15 ಒಳಗಡೆ ತೆರೆಯುತ್ತೆ ಅಂತ. ಹಾಗೆ ಅವ್ರು ಹೇಳಿರೋ ಟೈಮಿಂಗ್ಸಲ್ಲೇ ಅದು ಬಾಗಿಲು ಓಪನ್ ಆಯಿತು. ಅದಾದಮೇಲಿಂದ ನಾವು ದೇವ್ರ ದರ್ಶನಕ್ಕೆ ಹೋದ್ವಿ. ಅಲ್ಲಿ ಪ್ರತಿಯೊಂದೂ ವೀಡಿಯೋ ಅವ್ರು ತೋರಿಸಿರೋ ಹಾಗೆ ದೇವ್ರ ದರ್ಶನದ್ದು ನೋಡಿ ಎಷ್ಟು ಅದ್ಭುತವಾಗಿ ತೋರಿಸಿದ್ದಾರೆ ಅಂತ. ದೀಪಾರಾಧನೆ ಆಗಿರ್ಬೋದು, ಭಗವಂತನ ಮೇಲಿರೋ ನಂಬಿಕೆ ಇರ್ಬೋದು, ಮತ್ತು ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಪೂಜೆಗಳು ನಡೀತಿದೆ ಅನ್ನೋದಿರ್ಬೋದು, ಪ್ರತಿಯೊಂದೂ ತೋರಿಸಿದ್ರು. ನನಗಂತೂ ಅಲ್ಲಿ ಕೂತಿದ್ರೆ ದೇವ್ರ ಸನ್ನಿಧಿನ, ಮಂಜುನಾಥ ಸ್ವಾಮಿ ಸನ್ನಿಧಾನದಲ್ಲಿ ಕೂತಿದ್ರೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಇಲ್ಲೇ ಇಲ್ಲೇ ಇದ್ಬಿಡೋದ ಅನ್ನೋ ಅಷ್ಟು ಮನಸ್ಸಿಗೆ ಅಷ್ಟು ನಿರಾಳತೆ ಸಿಕ್ತಿತ್ತು. ಅದಾದಮೇಲಿಂದ ಬಾಗಿಲು ತೆಗೆದ್ರು, ಹೋದ್ವಿ ನಾವೆಲ್ಲ. ಇದು ದೇವ್ರ ಹೊರಗಡೆ ನಿಮಗೆ ಗೊತ್ತಿರೋ ಹಾಗೆಯೇ ನೋಡಿ, ದೇವ್ರ ಹೊರಗಡೆ ಎಷ್ಟು ಶಾಂತವಾಗಿದೆ ಅಂತ.
ನನಗಂತೂ ಇಲ್ಲಿ ಹೇಳಿದ್ನಲ್ವ, ನಾನು ನಿಮ್ಗೆ ಹೇಳಿರೋ ಹಾಗೆಯೇ ಪ್ರತಿಯೊಂದೂ ಕೂಡ ತುಂಬಾ ಚೆನ್ನಾಗಿದೆ. ದೇವಸ್ಥಾನ ಸುತ್ತಮುತ್ತ ಒಂದು ಕೂತ್ಕೊಳ್ಳೋಕ್ಕಾಗಿರ್ಬೋದು, ನಿಂತ್ಕೊಳ್ಳೋಕ್ಕಾಗಿರ್ಬೋದು, ದೇವ್ರ ದರ್ಶನ ಮಾಡೋಕ್ಕಾಗಿರ್ಬೋದು, ಯಾವುದ್ರಲ್ಲೂ ಕೂಡ ಕ್ರೌಡ್ ಇರಲಿಲ್ಲ. ಅಷ್ಟು ಶಾಂತತೆಯಿಂದ ಇತ್ತು. ಇದು ಊಟದ ಹಾಲ್ಗೆ ಅಂದರೆ ಬೆಳಗ್ಗೆ ನಾಷ್ಟ ಮಧ್ಯಾಹ್ನದ ಊಟ ಎಲ್ಲ, ಸಂಜೆ ಊಟ ಎಲ್ಲ ಅಲ್ಲೇ ದೇವಸ್ಥಾನದಲ್ಲೇ ಪ್ರಸಾದ ಸಿಕ್ತು. ನಾವಿಲ್ಲಿ ಊಟದಲ್ಲಿಗೆ ಬೆಳಗ್ಗೆ ಪೂಜೆ ಮುಗಿಸ್ಕೊಂಡು ನಾಷ್ಟಕ್ಕೆ ಹೋದ್ವಿ. ಅಲ್ಲಿ ಪಟೆ ಮಳೆ ಬರ್ತಾಯಿತ್ತು ಈಚೆ ಕಡೆ. ಹಾಗಾಗಿ ಎಲ್ಲ ನಾನು ಅಲ್ಲಿ ತೋರಿಸಿರೋ ಹಾಗೆ ಪಾರ್ಕ್ ಇದೆ, ಇಲ್ಲೊಂದು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಪಾರ್ಕ್ ಹತ್ರ ಹೋಗಿ ಕೂತ್ಕೊಂಡ್ವಿ. ಅದು ಕೂಡ ನಿಜವಾಗ್ಲೂ ಅಕ್ವೇರಿಯಮ್ ಇದು, ಅದಪ್ಪ ಮೀನುಗಳು ಅಕ್ವೇರಿಯಮ್ ಇದು, ಫಿಶ್ ಅಕ್ವೇರಿಯಮ್ಮು. ಎಷ್ಟು ಚೆನ್ನಾಗಿದೆ ಅಂತಂದರೆ ನೀವೇ ಮುಂದಗಡೆ ಫುಲ್ ನೋಡಿ. ಫಿಶ್ಗಳ ಲೋಕ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಧರ್ಮಸ್ಥಳದಲ್ಲಿರೋದು. ಎಷ್ಟು ಚೆನ್ನಾಗಿದೆ ನೋಡಿ. ಇದು ಮಸ್ಕರ ಬಾರ್ಬ್ ಅಂತ. ಇದು ಭಾರತ ಮತ್ತು ಶ್ರೀಲಂಕಾದಲ್ಲಿ ಅಂತ ಇರೋದು ನೋಡಿ. ಎಲ್ಲ ಇಲ್ಲೇ ಕೊಟ್ಟಿದ್ದಾರೆ. ಇದು ಆಸ್ಕರ್ ಫಿಶ್. ಇದು ದಕ್ಷಿಣ ಅಮೆರಿಕ ಮತ್ತು ಉಷ್ಣವಲಯ, ಭಾರತ, ಚೀನಾ, USA. ಇಲ್ಲಿ ಬಂದೈತೆ ನೋಡಿ. ಇನ್ನೇನು ಪಾಚಿ ಮೀನು ಅಂತಾರೆ. ಇದು ಪಾಚಿ ಮೀನು ಅದು ಗೊತ್ತು. ಇಲ್ಲಿ ನೋಡುವ, ಇಲ್ಲಿ ಪಾಚಿ ತಿನ್ಕ ಹೋಯ್ತೆ ಅಲ್ವಾ? ಅಲ್ಲಿ ಬಾಯಿ ನೋಡ ಹೆಂಗೈತೆ. ಕಿಸಿ ಕೊಡ್ತಾರೆ ಎಲ್ಲರಿಗೂ. ನಡೀರಪ್ಪ. ಮೊಸಳೆ ಥರನೇ ಐತೆ ತಾನೆ. ಮೊಸಳೆ ಅಲ್ಲ ಇದು, ತಿಮ್ಮಿಂಗ್ಲ. ಇದು ಹೆಸರೇನು ಗೊತ್ತಾ? ಆಲಿಗೇಟರ್ ಗರ್ ಅಂತ. ಅಲಿಗೇಟರ್ ಗರ್. ಇದು ಉತ್ತರ ಅಮೆರಿಕದಲ್ಲಿ ಜಾಸ್ತಿ. ಆಲಿಗೇಟರ್ ಗರ್ ಉತ್ತರ ಅಮೆರಿಕದಲ್ಲಿ ಇರ್ತಿರೋದು. ಜಪಾನು ಚೈನಾದಲ್ಲಿ ಇರ್ತಿರ್ತೀವ. ಇದು ಕೋಯಿ ಕಾರ್ಪ್. ಬಾಯ್ತಿ ಈ ಕಡೆ ಮುಟ್ಬಾರ್ದಂತೆ, ಯಾಕೆ ಡೋಂಟ್ ಟಚ್ ಅಂತ. ಹೆಂಗ್ ಉಲ್ಟಾ ಪುಲ್ಟಾ ಮೀಸೆ ಮೀನು ಅದಕ್ಕೆ ಏನಂತಾರೆ, ಬ್ಲ್ಯಾಕ್ ಗೋಸ್ಟ್. ಬ್ಲ್ಯಾಕ್ ಗೋಸ್ಟ್, ಅದೊಂದು ಬ್ಲ್ಯಾಕ್ ಗೋಸ್ಟ್. ಇವ್ರ ಹೆಸರು ಏನ? ಟೆಂಪೈಲ್ ಬಾರ್. ದೈತ್ಯ ಗೌರಾಮಿ. ಡೋಂಟ್ ಟಚ್ ಅಂತ ಐತೆ. ಇದು
ಇದು ಬೇರೆ ಇದನ್ನ ಫ್ರೀ ಅಡಿ ಅಮ್ಮ ಬೇರೆ ಬಿರಾನ ಕೆಳಗೆ ತೋರಿಸು ಕೆಳಗೆ ಇಲ್ಲಿ ಈ ಕಡೆ ಅಲ್ಲೊಂದು ಯಾವುದು ಇಲ್ಲಿ ಗೋಲ್ಡ್ ಫಿಶು ಅಲ್ಲಿ ಜೆಲಿ ಫಿಶಲ್ಲಿ ಇಲ್ಲನ್ನ ಹಂಗೆ ಜೆಲಿ ಫಿಶರು ಚಿನ್ನಾರಿ ಇದರಲ್ಲಿ ಇಲ್ಲ ಇಬ್ಬರು ಇವನೊಬ್ಬ ಇನ್ನೊಬ್ಬ ಅಲ್ಲ ಅವನೇ ಚಿಕ್ಕವನು ಇವರು ನಮ್ಮ ಚಿಕ್ಕಿ ಮೊಮ್ಮಕ್ಕಳು ಬಂದಿದ್ದೀವಿ ಗ್ಯಾಸ್ ಎಲ್ಲರೂ ನೋಡಿದೆ ಮಮ್ಮಿ ಮೀನಾ ಧರ್ಮಸ್ಥಳಕ್ಕೆ ಬಂದಿದ್ದೀವಿ ಇಲ್ಲೊಂದು ಪಾರ್ಕ್ ಇತ್ತು ನಡಿಯಲಿ ಬುಕ್ಕೊತ್ತೆ ಅಲ್ಲಿಗೆ ಇಲ್ಲೆಲ್ಲ ಹುಲ್ಲು ಮೇಲೆ ನಡಿಬಾರ್ದು ಅದಕ್ಕಿಂತ ಮಮ್ಮಿ ಅಲ್ಲಿ ಎಲ್ಲ ಮಲಗೋರು ನೋಡಲಿ ಮಮ್ಮಿ ರಥಗಳು ಆಮೇಲೆ ನಿಜವಾದ ಏರೋಪ್ಲೇನ್ಗಳು ಟ್ರೈನ್ಗಳೆಲ್ಲ ನಿಜವಾದ ಮಡ್ಗವ ಎಷ್ಟು ಚೆನ್ನಾಗೈತೆ ಅಂತ ನಾನು ಫಸ್ಟೇ ವಿಡಿಯೋ ಮಾಡಬೇಕಾಗಿತ್ತು ಬಾ ಬನ್ನಿ ಮತ್ತ ಅಲ್ಲಿಗೆ ಹೋಗಂ ಬನ್ನಿ ಮಮ್ಮಿ ನೋಡ್ಕೊ ಬಂದ್ಬಿಡಿ ಮುರಾಗೈತೆ ಎಲ್ಲನೂ ಬನ್ನಿ ಆಂಟಿ ಅದ್ರೊಳಗಡೆ ಅಲೋ ಇಲ್ಲ ಅಲೋ ಇಲ್ಲ ಗೊತ್ತು ಒಳಗಡೆ ಇದ್ದಿದ್ರೆ ಚೆನ್ನಾಗಿರೋದು ಗೇಟ್ ಬಾಕ್ಲಾಕ್ತಾರೆ ಆಯ್ತಾ ಒಳಗೋಗಿಲ್ಲ ಒಳಗೆ ಹೋಗಬಾರದು ಅಂತ ಬರೋದಿಲ್ಲ ಅಲ್ಲಿ ನೋಡಿ ಎಷ್ಟು ಚೆನ್ನಾಗೈತೆ ಅಂತ ಆಂಟಿ ಬನ್ನಿ ಸಿಟಿ ಆದ್ಮೇಲೆ ಅಲ್ಲಿಗೆ ಹೋಗಿ ಒಂದು ಫೋಟೋ ತೆಗಿ ಎಷ್ಟು ಸುಂದರವಾಗಿದೆ ಅಂದರೆ ಮಾತ್ರ ತಾಣ ನೆಮ್ಮದಿಯ ಜಾಗ ಅನ್ಬೋದು ನಮ್ಮ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದರ್ಶನ ಮಾಡೋದೇ ಅಂದರೆ ಒಂದು ದೊಡ್ಡ ಭಾಗ್ಯ ಅದರಲ್ಲಿ ಈ ಥರ ಎಲ್ಲ ಪ್ಲೇಸ್ಗಳು ಇಷ್ಟು ಚೆನ್ನಾಗೈತೆ ಅಂತಂದರೆ ಯಾರು ತಾನೇ ನೋಡೋಕ್ಕೆ ಇಷ್ಟಪಡಲ್ಲ ಹೇಳಿ ಇಲ್ಲೆಲ್ಲ ವಾಟರ್ ಶೋ ಇರುತ್ತೆ ಅನಿಸುತ್ತೆ ಮಳೆ ಸಿಕ್ಕಾಪಟ್ಟೆ ಮಳೆ ಗೈಸ್ ಜರ್ನಿದು ವಿಡಿಯೋ ಮಾಡಬೇಕಾಗಿತ್ತು ಇವಾಗ ಬೇಜಾರಾಗ್ತಿದೆ ನನಗೆ ಎಲ್ಲ ಅಲ್ಲಿ ಮಲ್ಕೊಬಿಟ್ಟಿದ್ದಾರೆ ಬೆಳಗಾನ ರಾತ್ರಿ ಎಲ್ಲ ನಿದ್ರೆ ಇಲ್ಲ ಎಷ್ಟು ಚೆನ್ನಾಗೈತೆ ಇದು ಎಲ್ಲ ಹೆಂಗೆ ಮಲಗಿದ್ದಾರೆ ಅಂತ ನಮ್ಮವ್ವ ನಮ್ಮ ಚಿಕ್ಕಿ ನಮ್ಮ ನಳಿನ ಈ ಕಡೆಯಿಂದ ದೇವ್ರ ದರ್ಶನಕ್ಕೆ ದಾರಿ ಅಲ್ಲೇ ಬೋರ್ಡ್ ಹಾಕಿರೋ ಪ್ರತಿಯೊಂದು ನಾವು ಎಲ್ಲೂ ಏನೂ ಕೇಳೋಷ್ಟು ಇರಲ್ಲ ಎಲ್ಲ ನಮಗೆ ಗೊತ್ತಿರೋ ಹಾಗೇ ಎಲ್ಲ ಅಲ್ಲಿ ಬರೆದು ಅಂಟಿಸಿರ್ತಾರೆ ಬೋರ್ಡನ್ನ ನಾವಿಲ್ಲಿ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಅಣ್ಣಪ್ಪ ಸ್ವಾಮಿ ದೇವಸ್ಥಾನದ ಹತ್ರ ಬಂದ್ವಿ ಅಲ್ಲಿ ಹೆಣ್ಮಕ್ಳಿಗೆ ಪ್ರವೇಶ ಇಲ್ಲ ಅಂತ ಹಾಕಿದ್ರು ಹಾಗಾಗಿ ನಮ್ಮ ಮನೆಯವರು ನನ್ನ ಮಕ್ಕಳು ನೋಡಿ ಕೈ ಮುಗಿದ್ಕೊಂಡು ಅದಾದಮೇಲಿಂದ ಒಂದು ಸ್ವಲ್ಪ ಹೊತ್ತಲ್ಲೇ ದೇವಸ್ಥಾನದ ಹತ್ರ ಕೂತ್ಕೊಂಡು ಮಧ್ಯಾಹ್ನದ ಮೇಲೆ ನಾವು ಕುಕ್ಕೆ ಸುಬ್ರಹ್ಮಣ್ಯಗೆ ಹೊರಟ್ವಿ ಇಲ್ಲಿ ಸೌತಡ್ಕ ಗಣಪತಿ ದೇವಸ್ಥಾನಕ್ಕೆ ಹೋಗೋದ ಅಂದ್ಕೊಂಡ್ರೆ ಅಲ್ಲಿ ಸಿಕ್ಕಾಪಟ್ಟೆ ಮಳೆ ಇತ್ತಲ್ಲ ಹಾಗಾಗಿ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ಅದಾದಮೇಲಿಂದ ನೆಕ್ಸ್ಟ್ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದ್ವಿ ಅಲ್ಲಿ ಬಂದು ರೂಮ್ ಮಾಡಿ ಒಂದು 6:30 7 ಗಂಟೆ ಆಯಿತು ನಾವು ಹೋಗೋ ತನಕನೇ ಹೋಗಿ ರೂಮ್ ಎಲ್ಲ ಮಾಡಿ ನಮ್ಮ ಲಗೇಜ್ ಎಲ್ಲ ಅಲ್ಲಿ ಇಟ್ಬಿಟ್ಟು ಬರೋ ತನಕ ಆ ಟೈಮ್ 7:30 ಆಗಿತ್ತು ಅದಾದಮೇಲಿಂದ ರಥ ನೋಡ್ಕೊಂಡು ಬರೋಣ ಅಂತ ಹೇಳಿ ಬಂದ್ವಿ
ದೇವ್ರ ಪ್ರಸಾದ ತಿಂದ್ಕೊಂಡು ನಾವು ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದು ಒಂದು 10 ಗಂಟೆ 10:30 ನಾವು ತಿರ್ಗಾ ರೂಮ್ ಹತ್ರ ಹೋದ್ವಿ. ರೂಮಲ್ಲೆಲ್ಲ ಮಲಗಿದ್ದು ಬೆಳಗ್ಗೆ ಎದ್ದು ದೇವಸ್ಥಾನದ ಹತ್ರ ಬಂದ್ವಿ ತಿರ್ಗಾ. ಯಾಕಂದರೆ ಅಲ್ಲೂ ಒಂದು ಹೊಳೆ ಇದೆ ಅಲ್ವಾ, 2 ಹೊಳೆ ಇದೆ ಟೋಟಲು. ಅದರಲ್ಲಿ ಇಲ್ಲೇ ಇರ್ಬೋದೇನೋ, ಹತ್ರದಲ್ಲೇ ಇರ್ಬೋದು. ಅಲ್ಲೇ ಸ್ನಾನ ಮಾಡ್ಕೊಂಡು ಅಲ್ಲೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಬಂದ್ವಿ. ಇಲ್ಲಿ ನಮ್ಮ ಚಿಕ್ಕಿ ಮತ್ತು ನಮ್ಮವ್ವ ಇಬ್ಬರು ಟೀ ಕುಡಿತಾಯಿದ್ರು. ಅವರಿಬ್ಬರು ಬಾಂಡಿಂಗ್ ನೋಡಿ ಎಷ್ಟು ಚೆನ್ನಾಗೈತೆ ಅಂತ. ನಾವು ಕೂಡ ಅಲ್ಲಿ ಟೀ ಕಾಫಿ ಕುಡ್ಕೊಂಡು ಬಂದ್ವಿ. ತಿರ್ಗಾ ದೇವಸ್ಥಾನದಲ್ಲಿ ನನ್ನ ಮಗನಿಗೆ ಮುಡಿ ಕೊಡಬೇಕಲ್ವ, ಹಾಗಾಗಿ ಬಂದ್ವಿ. ಅಲ್ಲಿ ಅವನಿಗೆ ಮುಡಿ ಎಲ್ಲನೂ ಕೊಟ್ಬಿಟ್ಟು ದೇವಸ್ಥಾನದ ಹತ್ರ ಎಲ್ಲ ಒಂದು ಸ್ವಲ್ಪ ತಲ್ಲು ಕೂಡ ನೋಡಿಕೊಂಡು ತಿರ್ಗಾ ಕೆಳಗಡೆ ಹೋಗಬೇಕು. ದೇವಸ್ಥಾನದಿಂದ ಸುಮಾರು ಅಂದರೆ ಒಬ್ರಿಗೆ 20 ರೂಪಾಯಿ ಕೊಡಬೇಕು. ಆಟೋದಲ್ಲೇ ಹೋಗಬೇಕು, ನಾವು ನಡ್ಕೊಂಡು ಹೋಗೋಕ್ಕಾಗಲ್ಲ. ಹಾಗಾಗಿ ನಾವಿಲ್ಲಿ ಮುಡಿ ಮಾಡಿಸ್ಬಿಟ್ಟು ನನ್ನ ದೊಡ್ಡ ಮಗನಿಗೆ ನಾವಲ್ಲಿ 20 ರೂಪಾಯಿ ಒಬ್ರಿಗೆ 20 ರೂಪಾಯಿ ಕೊಟ್ಬಿಟ್ಟು ಆಟೋದಲ್ಲಿ ಹೋದ್ವಿ ದೇವಸ್ಥಾನದ ಹತ್ರ. ಅಂದರೆ ಹೊಳೆ ಹತ್ರ ಹೋದ್ವಿ. ಹೊಳೆ ಹತ್ರ ಗ್ಯಾಸ್ ಇಂಜಿನ್ ಒಳಗೆ ನೋಡಿ. ನೋಡಿದ್ರಲ್ವ ನದಿ ಎಷ್ಟು ಚೆನ್ನಾಗಿದೆ ಅಂತ. ಅದರಲ್ಲಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಅಲ್ಲಂತೂ ಅದೊಂದು ಮೋಸ್ಟ್ ಮೆಮೊರಬಲ್ ಆಗಿ ಉಳ್ಕೊಂಡಿರುತ್ತೆ, ನಮ್ಮ ಜೀವನ ಪರ್ಯಂತ ಉಳ್ಕೊಂಡಿರುತ್ತೆ ಇದೊಂದು. ಅದಾದಮೇಲಿಂದ ಹೇಳಿ ದೇವಸ್ಥಾನದ ಹತ್ರ ಹೋಗ್ತಾಯಿದ್ವಿ. ನಾನು ನನ್ನ ಮಕ್ಕಳು ನಮ್ಮ ಮನೆಯವರೆಲ್ಲ ಹೋಗ್ತಾಯಿದ್ವಿ. ರಿಟರ್ನ್ ಇಲ್ಲಿಂದ ಹೆಂಗೆ 20 ರೂಪಾಯಿ ಆಟೋದಲ್ಲಿ ಕೊಡಬೇಕು, ಹಾಗೆ ಅಲ್ಲಿಂದನೂ ಕೂಡ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ಬೇಕಂದ್ರೆ 20 ರೂಪಾಯಿ ಆಟೋದಲ್ಲಿ ಕೊಡಬೇಕು ಒಬ್ರಿಗೆ. ಇಲ್ಲಿ ಕೊನೆಗೂ ಬಂದ್ವಿ. ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಮಳೆ ಬಂದ್ಬಿಡ್ತು. ದೇವ್ರ ದರ್ಶನ ಎಲ್ಲ ಆಯಿತು, ಅಷ್ಟರೊಳಗೆ ತಿರ್ಗಾ ರಿಟರ್ನ್ ಮಳೆ ಬಂದ್ಬಿಡ್ತು. ಆವಾಗಲೇ ಜಾಸ್ತಿ ಮಳೆ ಇರೋದ್ರಿಂದನೇ ಅಲ್ಲಿ ಬಸ್ಗೆ ಆಗಲಿ ವೆಯ್ಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಯಿತು. ಆಮೇಲಿಂದ ದೇವಸ್ಥಾನದಲ್ಲಿ ಪೂಜೆ ಎಲ್ಲ, ಒಳಗಡೆ ಫೋನ್ ಒಂದು ಸ್ವಲ್ಪನೂ ಅಲೋ ಇರಲಿಲ್ಲ. ಹಾಗಾಗಿ ಇಲ್ಲಿಂದನೇ ಹೊರಗಡೆಯಿಂದನೇ ಫೋನ್ ಸ್ವಿಚ್ ಆಫ್ ಮಾಡಿ ಒಳಗಡೆ ತೊಗೊಂಡೋದ್ವಿ. ಅಲ್ಲಿ ದೇವ್ರ ದರ್ಶನ ಎಲ್ಲ ಒಳಗಡೆ ತುಂಬಾ ಚೆನ್ನಾಗಾಯಿತು. ದೇವ್ರ ದರ್ಶನ ಎಲ್ಲ ನೋಡಿಕೊಂಡು ಅಲ್ಲೂ ಕೂಡ ಪ್ರಸಾದ ಎಲ್ಲನೂ ತೊಗೊಂಡು ನೆಕ್ಸ್ಟು ಊಟ ಮಾಡೋಣ ಅಂತ ಹೇಳಿ ದೇವ್ರ ಪ್ರಸಾದ ತಿನ್ನೋದ ಅಂತ ಹೇಳಿ ಬಂದ್ವಿ. ಅಲ್ಲೂ ಕೂಡ ಊಟ ಮಾಡಿದ್ವಿ. ನನಗಂತೂ ತುಂಬಾ ಖುಷಿ ಆಯಿತು, ತುಂಬಾ ಚೆನ್ನಾಗಿತ್ತು. ದೇವ್ರ ಪ್ರಸಾದ ಅಂತ ಅಂದರೆ ಅದೊಂಥರ ಅದ್ಭುತ ಅಲ್ವಾ. ಹಾಗಾಗಿ ಚೆನ್ನಾಗಿತ್ತು. ದೇವಸ್ಥಾನಕ್ಕೆ ಹೋಗೋದು ಅನ್ನೋದಾದರೆ ಅದು ನಮ್ಮ ಇಚ್ಛೆ ಅಲ್ಲ, ಅದು ಭಗವಂತನ ಇಚ್ಛೆ ಅನ್ನೋದು ಅದು ನಿಜವಾಗ್ಲೂ ಸುಳ್ಳು ಆಗೋಕ್ಕೆ ಸಾಧ್ಯನೇ ಇಲ್ಲ. ನಾವು ಮನಸ್ಸು ಮಾಡಿದ್ರೆ ನಾವು ನಾಳೆ ಬೇಕಾದರೂ ಹೋಗ್ಬೋದು. ಆದರೆ ಭಗವಂತ ನಮ್ಮನ್ನ ಕರೆಸ್ಕೋಬೇಕು ಅಂತಂದರೆ ಅವ್ರಿಗೆ ಯಾವ ಟೈಮಲ್ಲಿ ಹೇಳ್ತಾರೋ ಅದೇ ಟೈಮಲ್ಲೇ ನಾವು ಹೋಗೋಕ್ಕೆ ಸಾಧ್ಯ. ಎಷ್ಟೋ ಸತಿ ನಾವು ಹೋಗಬೇಕು ಅಂತ ಅಂದ್ಕೊಂಡು ರಿಟರ್ನ್ ಬಂದಿರೋದುಂಟು. ಮತ್ತು ಹೋಗಬೇಕು ಅಂತ ಅಂದ್ಕೊಂಡು ಇವತ್ತು ಹೋಗೋಣ, ನಾಳೆ ಹೋಗೋದಾ, ನಾಳಿದ್ದು ಹೋಗೋದಾ, ಅಥವಾ ಇನ್ನೊಂದು ವಾರ ಬಿಟ್ಟು ಹೋಗೋದಾ, ಅಥವಾ ಇನ್ನೊಂದು ದುಡ್ಡು ಕಾಸಿಗೆ ಆಗಲಿ ಏನಾದರೂ ಒಂದು ಸಮಸ್ಯೆ ಬರೋದು, ಈ ಥರ ಎಲ್ಲ ಅಡಚಣೆಗಳು ಆಯ್ತಾನೆ ಇರ್ತವೆ. ಆದರೆ ಭಗವಂತ ಕರೆದಾಗ ನಾವು ಯಾವುದೇ ಕಾರಣಕ್ಕೂ ಬರಲ್ಲ ಅನ್ನೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋದಂತೂ ಅಷ್ಟು ಸತ್ಯವಾದ ಮಾತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ನಾವಲ್ಲಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಪ್ರಸಾದನೂ ಕೂಡ ಊಟ ಮಾಡಿಕೊಂಡು ನೋಡ್ತಾ ಇದ್ರಲ್ವ ಎಷ್ಟು ಮಳೆ ನೋಡಿ, ಎಷ್ಟು ಘಾಟ್ ಸೆಕ್ಷನ್ ಇದೆ ಅಂತ. ಆದರೆ ಅಲ್ಲೆಲ್ಲ ಬಸ್ ಹೋಗುತ್ತೆ, ಮತ್ತು ಇಂಥ ದಟ್ಟ ಕಾಡುಗಳಲ್ಲೆಲ್ಲ ಬಸ್ ಹೋಗುತ್ತೆ ಅನ್ನೋದಾದರೆ ಅದು ಎಷ್ಟು ಭಗವಂತನ ಮೇಲಿರೋ ನಂಬಿಕೆ, ಭಗವಂತನ ಇಚ್ಛೆ ಎಷ್ಟಿದೆ ಅಂತ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾಕೆ ನೋಡಿ, ನೀವೇ ನೋಡ್ತಿರೋ ಹಾಗೆಯೇ ಎಷ್ಟು ದೊಡ್ಡ ದೊಡ್ಡ ಕಾಡುಗಳಿದೆ ಗೊತ್ತಾ. ಅಲ್ಲಿ ಒಂದು ಪಂಚರ್ ಅಂಗಡಿ ಆಗಿರ್ಬೋದು, ಅಥವಾ ಒಂದು ಯಾವುದೇ ರೀತಿ ಅಂಗಡಿಗಳಿಲ್ಲ. ಅಲ್ಲಿ ಎಷ್ಟೋ ಸುಮಾರು ದೂರದ ಹಿಂದೆ ಹೋದರೆ ಅಲ್ಲಿ ಕೆಲವೊಂದು ಹೋಟ್ಲುಗಳು ಕಾಣಿಸ್ತದೆ, ಒಂದು ಬಿಟ್ಟರೆ ಇನ್ನಲ್ಲಿ ಏನೂ ಇಲ್ಲ. ಅಲ್ಲಿ ಈ ಥರ ದಟ್ಟ ಕಾಡೇ ಇರೋದು. ಅಲ್ಲಿ ಆ ಥರದ್ರಲ್ಲೂ ಕೂಡ ವೆಹಿಕಲ್ಸ್ ಭಗವಂತನ ನಂಬಿಕೆ ಮತ್ತು ಅವನ ಆಶೀರ್ವಾದ ಎಷ್ಟಿದೆ ಅನ್ನೋದನ್ನ ನೀವೇ ಅರ್ಥ ಮಾಡ್ಕೋಬೇಕು, ನಾವು ಕೂಡ ಅರ್ಥ ಮಾಡ್ಕೋಬೇಕು.
ನೋಡಿದ್ರಲ್ವ, ಇದಾಗಿತ್ತು ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಬ್ಲಾಗು. ನಾನು ಫಸ್ಟಿಂದನೇ ವಿಡಿಯೋ ಮಾಡಬೇಕಾಗಿತ್ತು, ಆದರೆ ನನ್ನ ಫೋನ್ ಸರಿ ಇಲ್ಲ ಮತ್ತು ಕತ್ಲಲ್ಲಿ ನಾವು ಜರ್ನಿ ಮಾಡೋದ್ರಿಂದ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. ನನಗೆಲ್ಲ ಎಷ್ಟಾಗುತ್ತೋ ಅಷ್ಟನ್ನು ಕೂಡ ಕ್ಯಾಪ್ಚರ್ ಮಾಡಿ ನಾನು ವಿಡಿಯೋ ತೋರಿಸಿದ್ದೀನಿ. ಇದರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ಕೊತಾ, ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.